97-98ರಲ್ಲಿ ಮಂಜೂರಾಗಿದ್ದಂಥ ಯೋಜನೆ. ಆದರೆ ಯೋಜನೆ ಮಂಜೂರಾಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಿರಲಿಲ್ಲ. ಹೀಗಾಗಿ ಹುಬ್ಬಳ್ಳಿ ಅಂಕೋಲಾ ಜನರ ಕನಸು ಕನಸಾಗಿಯೇ ಉಳಿದಿತ್ತು. ಆದ್ರೀಗ ಶುಭ ಕಾಲ ಕೂಡಿ ಬಂದಿದೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಗೆ ಕೊನೆಗೂ ಶುಭ ಕಾಲ ಕೂಡಿ ಬಂದಂತೆ ಕಾಣ್ತಿದೆ. ಯೋಜನೆ ಶುರುವಾಗೋದೇ ಇಲ್ವೇನೋ, ರೈಲು ಸಂಚರಿಸೋದೇ ಇಲ್ವೇನೋ ಅಂದುಕೊಂಡವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಭೂಸ್ವಾಧೀನ ಪ್ರಕ್ರಿಯೆಗೆ ನೈಋತ್ಯ ರೈಲ್ವೆ ಅಧಿಸೂಚನೆ ಹೊರಡಿಸುತ್ತಿದ್ದಂತೆ ಯೋಜನೆ ಗರಿಗೆದರೋದಕ್ಕೆ ಶುರುವಾಗಿದೆ. 163 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ಗೆ ಅಧಿಸೂಚನೆ ಪ್ರಕಟ. ಹುಬ್ಬಳ್ಳಿ ಅಂಕೋಲಾ ನಡುವೆ ಜೋಡಿ ರೈಲು ಮಾರ್ಗ. ಹುಬ್ಬಳ್ಳಿ ಹಾಗೂ ಅಂಕೋಲಾ ಮಧ್ಯೆ ರೈಲು ಸಂಚಾರ ಶುರುವಾಗಲಿ ಅನ್ನೋದು ಈ ಭಾಗದ ಜನರ ಬಹುದಿನದ ಕನಸು. ಆದರೆ ಯೋಜನೆ ಮಾತ್ರ ಶುರುವಾಗಿರಲಿಲ್ಲ. ಆದ್ರೀಗ ಕಾಲ ಕೂಡಿ ಬಂದಿದೆ. 163 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಇದರಿಂದಾಗಿ ಹುಬ್ಬಳ್ಳಿ, ಕಲಘಟಕಿ, ಯಲ್ಲಾಪುರ ಮತ್ತು ಅಂಕೋಲಾ ತಾಲೂಕಿನಲ್ಲಿ ರೈಲು ಸಂಚರಿಸಲಿದೆ. ಅಷ್ಟೇ ಅಲ್ಲ, ವಿದ್ಯುದ್ದೀಕರಣ ಸಹಿತ ಹೊಸ ಬ್ರಾಡ್ಗೇಜ್ ಜೋಡಿ ಮಾರ್ಗದ ಯೋಜನೆ ಇದಾಗಿದ್ದು ಭೂಸ್ವಾಧೀನ ಪ್ರಕ್ರಿಯೆಗೆ ಹಸಿರು ನಿಶಾನೆ ತೋರಿಸಲಾಗಿದೆ. ಸ್ಟೇಟ್ ಗೌರ್ಮೆಂಟ್ದವರು ಇವಾಗ ಮೊನ್ನೆ ಒಬ್ಬ KS ಆಫೀಸರ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೀನ್ ವೈಲ್ ಇದಕ್ಕೆ ಈ ಸ್ಟೇಟಸ್ ಬಂದು ಇದು WIIದವರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಈಗ ಅವ್ರದ್ದೊಂದು ಏನು ಮೆಜರ್ಸ್ ಏನಿದೆ ಅವರು ಅದನ್ನು ಸಬ್ಮಿಟ್ ಮಾಡ್ತಾರೆ. ಬೇಸ್ಡ್ ಆನ್ ದ್ಯಾಟ್ ಈ ಪ್ರಾಜೆಕ್ಟ್ಗೆ ಮತ್ತೆ ಸಾಧಕ ಬಾಧಕಗಳನ್ನು ಗುರುತಿಸಿ ಇದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಈ ಯೋಜನೆ ಶುರುವಾಗಿದ್ದು ಇಂದು ನೆನ್ನೆಯಲ್ಲ. 1997-98ರಲ್ಲೇ ರೈಲ್ವೆ ಯೋಜನೆ ಮಂಜೂರಾಗಿತ್ತು. ಆದರೆ ಅಂದಿನಿಂದಲೂ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾನೇ ಇದ್ವು. ಅಂದಿನ ಸಂದರ್ಭದಲ್ಲಿ ಈ ಯೋಜನೆಗೆ 483 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿತ್ತು. ಆದ್ರೀಗ 16,435 ಕೋಟಿಗೆ ಏರಿಕೆಯಾಗಿದೆ. 163 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗೆ 2,532 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಬೇಕಿದೆ. ಇದರಲ್ಲಿ 1,466 ಎಕರೆ ಕಾಡು ಪ್ರದೇಶವಾಗಿದ್ದು 596 ಎಕರೆ ಖಾಸಗಿ ಪ್ರದೇಶ ಹಾಗೂ 470 ಎಕರೆ ಸರ್ಕಾರಿ ಜಾಗವಾಗಿದೆ. ರೈಲ್ವೆ ಯೋಜನೆಗೆ ಅಧಿಸೂಚನೆ ಪ್ರಕಟಗೊಂಡಿರುವುದರಿಂದ ಈ ಭಾಗದ ಜನ ಫುಲ್ ಖುಷ್ ಆಗಿದ್ದಾರೆ. ಹೊಸ ಅಧಿಸೂಚನೆ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಿದೆ. ಸುಮಾರು 100 ಕೋಟಿ ಇದ್ದಿದ್ದು 1,000 ಕೋಟಿ ಆಲ್ರೆಡಿ ಮಾಡಿಫೈಡ್ ಆಗಿ ಹೊಸ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ನಾನು ಕೇಂದ್ರ ಸರ್ಕಾರದ ನಮ್ಮ ಕರ್ನಾಟಕ ಎಲ್ಲ ಮಂತ್ರಿಗಳಿಗೆ, MP ಗಳಿಗೆ ಧನ್ಯವಾದ ಹೇಳುತ್ತಾ, ಆದಷ್ಟು ಬೇಗನೆ ಈ ಕೆಲಸ ತ್ವರಿತಗತಿ ಆದರೆ ಈ ಅಧಿಸೂಚನೆಯಿಂದ ಈ ಎಸ್ಟಿಮೇಟ್ನಲ್ಲಿ ಕೆಲಸ ಆಗ್ತದೆ. ಒಟ್ನಲ್ಲಿ ಹುಬ್ಬಳ್ಳಿ ಅಂಕೋಲಾ ಜನರ ಬಹುದಿನಗಳ ಕನಸು ಈಡೇರ್ತಾ ಇದ್ದು ತ್ವರಿತಗತಿಯಲ್ಲಿ ಯೋಜನೆಯ ಕಾರ್ಯಾರಂಭ ಮಾಡಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.